ಸರ್ವೆಯಲ್ಲಿ ಎದ್ದಿರುವಂತಹ ಗೊಂದಲ ಮತ್ತು ಬಿಜೆಪಿ ನಾಯಕರ ವಿರೋಧ ಇದೆಲ್ಲದರ ಕುರಿತಾಗಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮಧುಸೂದನ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಿಯೋಗದಿಂದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಭೇಟಿಯಾಗಿದೆ. ಭೇಟಿ ಬಳಿಕ ಅಧ್ಯಕ್ಷರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 14 ಪರಿಶಿಷ್ಟ ಜಾತಿಗಳ ಹೆಸರು ಕ್ರಿಶ್ಚಿಯನ್ ಜೊತೆ ಇದೆ, ಯಾಕೆ ತೆಗೆದು ಹಾಕಿಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳಿದ್ದಾರೆ. ಆದರೆ ನಮ್ಮ ಇವಾಗಿನ ಹೊಸ ಸಮೀಕ್ಷೆಯಲ್ಲಿ ಆ ಒಂದು ಹೆಸರುಗಳನ್ನ ಉಳಿಸ್ಕೊಂಡಿಲ್ಲ ಅನ್ನೋದು ಅಧ್ಯಕ್ಷರ ಒಂದು ವಾದವಾಗಿದೆ. ಬಿಜೆಪಿಯವರು ಹೇಳಿರುವ ಕ್ರಿಶ್ಚಿಯನ್ ಜೋಡಿತ ಪಟ್ಟಿಯೇ ಇಲ್ಲ, ಅದನ್ನ ಕೈ ಬಿಡಲಾಗಿದೆ. ಪ್ರತಿಯೊಂದನ್ನು ಕೂಡ ನನ್ನ ಬಾಯಲ್ಲೇ ಹೇಳಿಸ್ಬೇಕು ಅಂತ ಯಾಕೆ ಬಯಸ್ತಾ ಇದ್ದೀರಿ, ಅದನ್ನ ನೋಡ್ಕೊಳ್ಳೋಕೆ ಅಧಿಕಾರಿಗಳಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಮಧುಸೂದನ್ ನಾಯಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನತಾ ಪಾರ್ಟಿಯವರು ಒಂದು ಆಯೋಗ ಬಂದ್ಬಿಟ್ಟು ತಮ್ಮದು ಇಂತಿಂಥ ಕಾಸ್ಟನ್ನು ನೀವು ಪಟ್ಟಿಯಿಂದ ತೆಗಿಬೇಕು ಅಂತ ರಿಪ್ರೆಸೆಂಟೇಷನ್ ಕೊಟ್ಟು ಭಾಳಷ್ಟು ಚರ್ಚೆ ಇದು ಎಲ್ಲ ಆಯಿತು. ನಾವು ಅದಕ್ಕೆ ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ನಮ್ಮ ಆಯೋಗದವರಿಗೆ ನಾವು ಅವ್ರ ಕನ್ಸರ್ನ್ನ ನೋಡಿದ್ವಿ. ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಅವ್ರದ್ದನ್ನು ಯಾಕೆ ತೆಗೆದು ಹಾಕಿಲ್ಲ, ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗ್ದಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಅದು ಅವ್ರು ತಪ್ಪು ಕಲ್ಪನೆಯಿಂದ ಆ ಇಂಪ್ರೆಷನಲ್ಲಿ ಬಂದಿದ್ದರು. ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ನಮ್ಮ ಮೀಟಿಂಗ್ನಲ್ಲಿ ಪೇಪರ್ ಪಬ್ಲಿಕೇಶನ್ ಆದಮೇಲೆ ಪೇಪರ್ ಪಬ್ಲಿಕೇಶನಲ್ಲಿ ಇತ್ತು ಅವರು ಹೇಳ್ತಾ ಇರೋ ಜಾತಿಗಳು. ನಾವು 19/8 ಏನು ಪೇಪರ್ ನೋಟಿಫಿಕೇಷನ್ ಮಾಡಿದ್ವಿ, ಅದರಲ್ಲಿ ಕೆಲವು ಕಾಸ್ಟು ಕಮ್ಯುನಿಟೀಸು ಇತ್ತು. ಅದನ್ನು ನಾವು ನೋಟಿಫಿಕೇಷನ್ ಕೊಟ್ಟಿದ್ದು ಯಾವುದಾದ್ರೂ ಕೈ ತಪ್ಪಿದರೆ ನಮಗೆ ತಿಳಿಸಿ ಅಂತ ಹೇಳಿ ನಾವು ನೋಟಿಫಿಕೇಷನ್ ಕೊಟ್ಟಿದ್ದು ಸೇರಿಸಿದ್ವಿ. ಅದರ ನಂತರ ನಾವು ವಿಮರ್ಶೆ ಮಾಡುವಾಗ ಕೆಲವು ಕಾಸ್ಟ್ಗಳನ್ನು ಹಾಕಬಾರ್ದು ಅಂಥೇಳಿ ನಾವಾಗೆ ತೆಗೆದುಹಾಕಿದ್ವಿ. ಅದು ನಮ್ಮ ಪಟ್ಟಿಯಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಜನತಾ ಪಾರ್ಟಿ ಲೀಡರ್ಸು ಎಲ್ಲ ಬಂದುಬಿಟ್ಟು ನಮ್ಮದನ್ನು ತೆಗಿಬೇಕು ಅಂತ ಒಂದು ಮನವಿ ಮಾಡಿದರು. ಅದಕ್ಕೆ ನಾವು ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ಈಗ ತೀರ್ಮಾನ ತಗೊಂಡು ಅದನ್ನು ವಿಮರ್ಶೆ ಮಾಡಿದ್ವಿ. ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದು ಪಟ್ಟಿಯಲ್ಲಿ ಇಲ್ಲದೆ ಇರಬಹುದು, ಆದರೆ ಜನರಿಗೆ ಆಯ್ಕೆ ಅಂತೂ ಕೊಟ್ಟಿದ್ದೀರಿ, ಜನ ಇಚ್ಛೆ ಪಟ್ಟರೆ ಅದನ್ನ ನಮೂದಿಸಬಹುದು ಅಂತ. ಅದೇ ಇರೋದು ಗೊಂದಲ ಆಕ್ಚುಲಿ ಇಲ್ಲಿ. ಅದನ್ನ ಬಿಜೆಪಿಗರು ಪ್ರಶ್ನೆ ಮಾಡಿದಾರ ನೋಡಬೇಕು.